ಲೋಕಸಭಾ ಚುನಾವಣೆ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಬಿಜೆಪಿ ಅವರು ಹೇಳಿದ್ರು ಸರ್, ತಮ್ಮ ಶಾಸಕರು ಹೇಳಿದ್ರು. ಅಲ್ಲ, ಈಗ ಏನಿದೆ ಅಂತಂದರೆ, ಈ ಚುನಾವಣೆ ಆರೋಪಗಳ ಚುನಾವಣೆ ಆಗಬಾರ್ದು, ನಮ್ಮ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಚುನಾವಣೆ ಆಗಬಾರ್ದು. ಈ ಚುನಾವಣೆ 10 ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಲ್ವಾ? ಈ 10 ವರ್ಷ ಅವಧಿಯಲ್ಲಿ 2014 ಇಸ್ವಿಯಿಂದ 2024 ಇಸ್ವಿವರೆಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ BJP ಸರ್ಕಾರ ಆಡಳಿತದೇನಿದೆ, ಅವ್ರು ಏನು ಭರವಸೆಗಳನ್ನ ಕೊಟ್ಟಿದ್ರು, ಅವ್ರ ಮ್ಯಾನಿಫೆಸ್ಟೋ ತೆಗೆದು ನಾವು ನೋಡೋಣ. ಈಗ ಅವ್ರ ಮ್ಯಾನಿಫೆಸ್ಟೋ ತೆಗಿಬೇಕು ತಾನೆ. ಈಗ ಮುಂದೆ 5 ವರ್ಷ ಏನು ಮಾಡ್ತಾರೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತೆ. 10 ವರ್ಷದಲ್ಲಿ ಏನಾಗಿದೆ, ಈ ದೇಶದ ಸ್ಥಿತಿ ಗತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ತಾನೆ. ಮೊದಲನೇ ಉದಾಹರಣೆ BSNL. ಮೊದಲನೇ ಉದಾಹರಣೆ ಈ ದೇಶದಲ್ಲಿ BSNL ಇರ್ತಕ್ಕಂಥದ್ದು. ಯಾವ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ವಿಶ್ವಗುರು ಇದ್ದಾರೆ, ಒಂದು ನ್ಯಾಷನಲೈಸ್ ಕಂಪ್ನಿ ಒಂದು ಯಾವುದು ಸೆಂಟ್ರಲ್ ಕಂಪ್ನಿ ಒಂದು ಮಾಡಲಿಲ್ಲ. ಸ್ಟೇಟ್ ಸೆಕ್ಟರ್ ಆಗಲಿ ಸೆಂಟ್ರಲ್ ಕಂಪ್ನಿಗಳು ಒಂದೂ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಂಪ್ನಿನೂ ಮಾಡಿರಲಿಲ್ಲ. ಇವ್ರು ಬಂದಾದ್ಮೇಲೆ 23 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳನ್ನ ಮಾರಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು? ಯಾವ ಜಿಯೋ ಕಂಪ್ನಿಗೆ ನರೇಂದ್ರ ಮೋದಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು, ಒಂದು ಫುಲ್ ಪೇಪರ್ ಕಟ್ಔಟರ್ ಬಂತದ. BSNL ಕಂಪ್ನಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಕೊಡಲಿಲ್ಲ. ಇವತ್ತು BSNL ನಮ್ಮ ಇರ್ತಕ್ಕಂಥ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್, ಯಾವ ಜಿಯೋ ಕಂಪ್ನಿ 0 ಬಿಲ್ ಕೊಟ್ಕೊಂಡು ಫ್ರೀ ಇಂಟರ್ನೆಟ್ ಕೊಟ್ಟು ಅವ್ರು ಪ್ರಾಫಿಟ್ನಲ್ಲಿದ್ದಾರೆ. ನಮ್ಮದು ಇವತ್ತು BSNL ಯಾಕೆ ಲಾಸ್ನಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳಬೇಕಾ ಬೇಡ? ಪ್ರಶ್ನೆ ಕೇಳಬೇಕಾ ಬೇಡ? ಮತ್ತು ನೀವು ನಮ್ಮನ್ನ ಅಗಲಾಗಲ ಬಂದು ನೀವು ದಯಮಾಡಿ ನಾವು ಕೇಳತಕ್ಕಂಥ ಪ್ರಶ್ನೆ ಅವ್ರನ್ನ ಕೇಳಿ. ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಲಾಡು ಕೇವಲ ನನ್ನ ಬೈತಾನೆ, ನರೇಂದ್ರ ಮೋದಿ ಅವ್ರನ್ನ ಬೈತಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಇವತ್ತುವರೆಗೂ ವೈಯಕ್ತಿಕವಾಗಿ ಯಾರನ್ನೂ ಬೈದಿಲ್ಲ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇದು ಭಾಳ ಜಾಣತನದು. ಪ್ರಶ್ನೆಗೆ ಉತ್ತರ ರುಪಿಗೆ ಡಾಲರ್ ಕೇಳಿದ್ರೆ ಉತ್ತರ ಕೊಡೋಂಗಿಲ್ಲ. ಯಾಕೆ ಸ್ವಾಮಿ ಮತ್ತು ನಿಮ್ಮ ಕಾಲದಲ್ಲಿ 30 ರೂಪಾಯಿ ರುಪಿ ಡಾಲರ್ಗೆ ಜಾಸ್ತಿ ಆಯಿತು? 2014 ಇಸ್ವಿ ಇರ್ತಕ್ಕಂಥ ರುಪಿಗೆ 2024 ಇಸ್ವಿ ಇರ್ತಕ್ಕಂಥ ರುಪಿಗೆ ವ್ಯತ್ಯಾಸ ಇದೆ. ಇವತ್ತು ಬಾಂಗ್ಲಾದೇಶ್ GDP ಏನಿದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಚೆನ್ನಾಗಿದೆ. ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮಚ್ ಮೋರ್ ಬೆಟರ್ ದೆನ್ ದಿಸ್ ಇಂಡಿಯಾ. ಯಾವ ಚರ್ಚೆ, ಒಂದು ನಿಮಿಷ ತಡ್ರಿ, ಯಾವ ಚರ್ಚೆ ಮಾಡ್ಬೇಕು ನಾವು? ಏನು ಚರ್ಚೆ ಮಾಡಬೇಕು? ಚರ್ಚೆ ಮಾಡಿ ಬರೀ ಇವೇನೇ ಚರ್ಚೆ ಮಾಡೋದಾ ನಾವು? ನೀವು ವಾಟ್ ಈಸ್ ದ ಗ್ಯಾರಂಟಿ ಹ್ಯಾಡ್ ಪ್ರಾಮಿಸ್ಡ್, ವಾಟ್ ಹಿ ಹ್ಯಾಸ್ ಡಿಲಿವರ್ಡ್? ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ, ಏನು ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ಸುಮಿಟ್ ಆಯಿತು, ಸುಮಿಟ್ ಆಯ್ತು, G20 ಸುಮಿಟ್ ಆಯ್ತು, ಅದರಿಂದ ಏನು ದೇಶಕ್ಕೆ ಲಾಭ ಆಯಿತು? ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಹೊರ ದೇಶಕ್ಕೆ ಹೋಗಿ ಬಂದಿದ್ದಾರೆ. ಯಾವ ದೇಶದ ನಮ್ಮ ಪಾಲಿಸಿಗಳು ನಮ್ಮ ಅನುಕೂಲ ಆಗಿದ್ದಾವೆ? ಏನು ಪ್ರಶ್ನೆ ಏನಾಗಬೇಕು ಅನ್ನೋದು ನಮ್ಮ ಉತ್ತರ ಇದೆ. ನಮ್ಮ ಶಾಸಕರು ಹೇಳಿದ್ರು ಅದ್ರ ಮುಂದುವರೆದು ಹೇಳಿದಾರೆ. ಅವರು ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿರೋದು ಪ್ರಹ್ಲಾದ್ ಜೋಶಿ ಅವರು. ಸಂತೋಷ್ ಲಾಡ್ ಅವರು ನನಗೆ ಫ್ಲೈಟಲ್ಲಿ ಹೋಗುವಾಗ ಹೇಳಿದ್ದಾರೆ, ಅವ್ರಿಗೆ ಮಂತ್ರಿಗಿರಿ ಹೋಗ್ತೈತಂತ, ಆ ಕಾರಣಕ್ಕಾಗಿ ನಮಗೆ ಬೈತಾರೆ. ಅಲ್ಲ, ಅದು ಆ ರೀತಿ ಹೇಳಿರ್ತಕ್ಕಂಥದ್ದು ನಾನು ಒಪ್ಪಲ್ಲ, ಸುಳ್ಳಿದೆ. ನಾವು ಸಿಕ್ಕಿರ್ ನಿರ್ದೇಶಕಂತ ನಿಜ. ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪ ನನ್ನ ಈ ರೀತಿ ನೀನು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದಾಗ, ಸರ್ ನಾನು ಕೇವಲ ಪ್ರೋಗ್ರಾಮ್ಸ್ ಮಾತನಾಡ್ತಿದ್ದೀನಿ ಸರ್, ನಿಮ್ಮ ವಿರುದ್ಧ ಏನಿಲ್ಲ ಅಂತ ಹೇಳಿದ್ದೀನಿ. ಅವ್ರು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಸರಿಯಲ್ಲ. ಈಗ ನಾನು ಕೂಡ ಏನೋ ಒಂದು ಅಲಿಗೇಷನ್ ಹೇಳ್ಬೋದು, ಹಂಗೆ ಹೇಳಕ್ಕೆ ಬರಲ್ಲ. ವಾಟ್ ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಇಸ್ ವೆರಿ ಕ್ಲಿಯರ್. ಈ ಆಸ್ಟ್ ಮೀ ಇಟ್ ಇಸ್ ದಟ್ ನೌ ಡೇಸ್ ಯು ಹ್ಯಾವ್ ಬಿಕಮ್ ಮೋರ್ ಅಗ್ರೆಸಿವ್ ಅಂತ ಹೇಳಿರ್ತಕ್ಕಂಥದ್ದು ನಿಜ ಇದೆ. ಆ ಸಂದರ್ಭದಲ್ಲಿ ಸರ್ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ ಸರ್, ನಥಿಂಗ್ ಪರ್ಸನಲ್. ಇವತ್ತು ಇಲ್ಲಿವರೆಗೆ ನಾನು ಯಾವುದೋ ರೆಕಾರ್ಡ್ನಲ್ಲಿ ಅವ್ರ ಬಗ್ಗೆ ಪರ್ಸನಲ್ ಆಗಿ ಮಾತಾಡಿರ್ತಕ್ಕಂಥದ್ದು ನೀವೇ ಕೇಳಿ ನೋಡಿ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೀವು ಅವ್ರಿಗೆ ಕೇಳಿ ಉತ್ತರ ಕೊಡಬೇಕಲ್ವಾ? ಖಾಸಗಿ ಮಾತುಗಳು ಸಹಿತ ನೀವು ಈ ರೀತಿ ಸಾರ್ವತ್ರಿಕ ಅವ್ರು ಹೇಳ್ತಾರೆ, ಅಂದ್ರೆ ರಾಜಕೀಯ ಎಲ್ಲಿ ಮಟ್ಟಕ್ಕೆ ಬಂದು ನೀವು ಅದನ್ನು ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ಅವರು 4 ಬಾರಿ 5 ಬಾರಿ ಇಲ್ಲಿ ಸಂಸದರಾಗಿದ್ದಾರೆ. ನಾವು ಪರ್ಸನಲ್ ಆಗಿ ಏನೋ ಕೆಲವು ಸಂದರ್ಭದಲ್ಲಿ ಮಾತನಾಡ್ತೀವಿ, ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಸಮಂಜಸ ಅಂತ ನೀವು ಕೇಳ್ರಿ. ಆದರೆ ನಾವು ಇವತ್ತು ಮೊದಲನೇ ಪ್ರಶ್ನೆ ಇದೆ, ನೀವು ಮಾತನಾಡಿರ್ತಕ್ಕಂಥದ್ದು ಏನು ಪ್ರಾಮಿಸ್ ಇದೆ, ನರೇಂದ್ರ ಮೋದಿ ಅವ್ರ ಪ್ರಾಮಿಸು, ನಮಗೆ ತಾವು ಬಗ್ಗೆ ಮಾತನಾಡಿ. ಆರ್ಟಿಕಲ್ 370 ಬಗ್ಗೆ ಬಹಳ ಜೋರಾಗಿ ಮಾತನಾಡಿದ್ರಿ, ಅದ್ರ ಬಗ್ಗೆ ಮಾತನಾಡಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡಿದ್ರಿ. 2,000 ರೂಪಾಯಿ ನೋಟ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? 2,000 ರೂಪಾಯಿ ನೋಟ್ ಎಲ್ಲಿದೆ ಹೊಸದೀಗ? ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡಬೇಕು. ಯಾವ ಸ್ವಿಸ್ ಬ್ಯಾಂಕ್ಲಿಂದ ಈ ದೇಶಕ್ಕೆ ರೊಕ್ಕ ತರ್ತೀವಿ, ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು BJP ಅವರು, ನರೇಂದ್ರ ಮೋದಿ ಅವರು. SBI ಅಕೌಂಟ್ ಕೊಡೋಕ್ಕಾಗಲಿಲ್ಲ, SBI ಅಕೌಂಟಿನ ನಂಬರ್ ಕೊಡೋಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ 3 ತಿಂಗಳ 4 ತಿಂಗಳ ಟೈಮ್ ಕೇಳ್ತಾ ಇದ್ರು. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬಾರ್ದು? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಬಂದು, ಸಾಹೇಬರು ಬಂದು ಯಾಕೆ ಇದ್ರ ಬಗ್ಗೆ ವಿವರಣೆ ಕೊಡಬಾರ್ದು? ಈಗ ನೋಡ್ರಿ, TV ಮುಖಾಂತರ ಕೆಳದ 10 ನಿಮಿಷಕ್ಕೆ ಒಂದು ಆ್ಯಡ್ ಬರ್ತದೆ ಅವ್ರದಾಗ. ಯಾವುದೋ ಯುಕ್ರೇನಲ್ಲಿ ವಾರ್ ನಿಂದ್ರಿಸಿದೆ ಅಂತ ಒಪ್ತೀರೇನ್ರಿ? ಪ್ರಧಾನಮಂತ್ರಿ ಅವರು ಯುಕ್ರೇನ್ ವಾರ್ ನಿಂದ್ರಿಸ್ತಾರ? ಒಪ್ತೀರ ಇದನ್ನ ನೀವು? ಈ ಥರ ಪ್ರಪಗಂಡ ಕೊಟ್ಕೊಂಡ್ರೆ ಹೆಂಗ್ರಿ ನಮ್ಮ ದೇಶ ನಡೀತದೆ? ಇವತ್ತು ನೀತಿ ಆಯೋಗ ಪ್ರಕಾರ ಲೋಯೆಸ್ಟ್ ಕಂಟ್ರಿ ವಿಚ್ ಆಸ್ ಇನ್ವೆಸ್ಟೆಡ್ ಇನ್ ಇನ್ವೆಷನ್ಸ್, ಯಾವುದೇ ಇನ್ವೆಷನ್ಸ್ನಲ್ಲಿ ಆಗಿರಲಿ, ಟೆಕ್ನಾಲಜಿ ಸೈನ್ಸ್ನಲ್ಲಿ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ನಮ್ಮ ದೇಶ. 6,500 ಕೋಟಿ ರೂಪಾಯಿ ಪಬ್ಲಿಸಿಟಿಗಿದೆ, ಇನ್ವೆಷನ್ಗೆ 0 ಇದೆ. 3,000 ಕೋಟಿ ಸ್ಟೇಡಿಯಂಗಿದೆ,
₹1 ಯಾವ್ದು ಆಸ್ಪತ್ರೆ ಇಲ್ಲ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು? ₹1 ಪಬ್ಲಿಸಿಟಿಗಿದೆ, ಇನೋವೇಷನ್ಗೆ 0 ಇದೆ. 3,000 ಕೋಟಿ ಸ್ಟೇಡಿಯಂಗಿದೆ, ₹1 ಯಾವ್ದು ಆಸ್ಪತ್ರೆ ಇಲ್ಲ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು? ಈ ದೇಶದ ಜನತೆ ಯುವಕರಿಗೆ ಚರ್ಚಾ ಮೂಲಕ ನೀವು ಗೆಲ್ಬೇಕು ವಿನಾ ಹೊರತು ಯಾವುದೋ ಸುಮ್ಮನೆ ಪಬ್ಲಿಸಿಟಿ ಮೂಲಕ ಗೆಲ್ತಕ್ಕಂಥದ್ದು, ಸುಳ್ಳು ಆರೋಪ ಮಾಡಿ ಗೆಲ್ತಕ್ಕಂಥದ್ದು ಇದು ನಿಂದಿರಿಸಬೇಕು. ಇದು ಕೇವಲ ಬಿಜೆಪಿ ಮಾತ್ರ ಅನುಕೂಲ ಇದೆ. ಇದೇನೋ ಬಿಜೆಪಿಯವರು ಕೇವಲ ನಮ್ಮ ಹಿಂದೂ ಪಾರ್ಟಿ, ನಾವು ಹಿಂದೂ ಅಥವಾ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಕೆಲವರು ಮಾತ್ರ, ಬಿಜೆಪಿ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ. ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನು ಕೂಡ ಬಡತನ ರೇಖೆಯಿಂದ ಹೊರಗೆ ಬರ್ತಾ ಇಲ್ಲ. ರಿಪೋರ್ಟ್ ಇದೆ. ಉದಾಹರಣೆ ಹೇಳ್ತಕ್ಕಂಥದ್ದು 19 ಕೋಟಿ ಇರ್ತಕ್ಕಂಥ ನರೇಗಾದು ಇವತ್ತು 26 ಕೋಟಿ ಜನ ಕೆಲಸ ಮಾಡ್ತಾರೆ. ಅದರ್ಥ ಏನು? ಬಡತನ ರೇಖೆಗಿಂತ ಜಾಸ್ತಿ ಹೋಗಿದೆ, ಕಮ್ಮಿ ಹೋಗಿದೀವ? ಅವ್ರು ಹೇಳ್ತಾ ಇದ್ದಾರೆ 80 ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಕೊಡ್ತಾವಂತ ಹೇಳ್ತಾ ಇದ್ದಾರೆ. ಮತ್ತೆ ಅರ್ಥ ಏನು? ಅದು ನಮ್ಮ ಪ್ರೋಗ್ರಾಮು. ಏನೋ ನಾವು ಆಹಾರ ಭದ್ರತೆ ಕಾನೂನನ್ನು ತಂದಿದ್ವಿ, ನಾವು ₹2ವರೆಗೆ ಸಬ್ಸಿಡೈಸ್ ಮಾಡಿ ₹2 ಕೊಡ್ತಾ ಇದ್ವಿ. ಆ ₹2 ಸಬ್ಸಿಡಿನ ಕಮ್ಮಿ ಮಾಡಿ ಇವತ್ತು ಇಡೀ ದೇಶಕ್ಕೆ ನಾನೇ ಫ್ರೀ ಅಕ್ಕಿ ಕೊಡ್ತೀನಿ ಅಂತೇಳಿ ಪ್ರಧಾನಮಂತ್ರಿ ಹೇಳ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣವಾ? ಇವತ್ತೇನು ಮೋದಿ ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ₹1,10,000 ಕೊಡೋದು, 1,10,000 ಕೋಟಿ ಆಹಾರ ಭದ್ರತೆ ಕಾನೂನು ತರೋದ್ರ ಮುಖಾಂತರ ₹2 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ₹2 ಸಬ್ಸಿಡಿ ಕೊಡ್ತಾ ಇದ್ದಾರೆ. ಕೇವಲ ₹2 ಸಬ್ಸಿಡಿ ಕೊಟ್ಟುಕೊಂಡು ಸಾವಿರಾರು ಕೋಟಿ ಪಬ್ಲಿಸಿಟಿ ತಗೊಂಡು ಇವತ್ತು ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಳಬೇಕಾ ಬೇಡ? ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. ಸರ್, ₹2 ಸಬ್ಸಿಡಿ ಕೊಟ್ಟು ಇಷ್ಟು ಮಾತನಾಡ್ತಿದ್ದೀರಿ. ಇದೇ ಯಾರು ಮನಮೋಹನ್ ಸಿಂಗ್ ಅವರು 3.5 ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟರು ಪೆಟ್ರೋಲಿಯಂ ಮೇಲೆ. 3.5 ಲಕ್ಷ ಸಬ್ಸಿಡಿ ಕೊಟ್ಟು ನಾವು $102 ಏನು ಆಯಿಲ್ ಬ್ಯಾರಲ್ನ ಖರೀದಿ ಮಾಡಿದ್ವಿ. 3.5 ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟು ನಾವು ₹50 ₹60 ಪೆಟ್ರೋಲ್ ಡೀಸೆಲ್ ಕೊಟ್ವಿ. ಇವತ್ತು ಕೇಂದ್ರ ಸರ್ಕಾರ ಕೇವಲ 7,000 ಕೋಟಿ ಸಬ್ಸಿಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಅದಾನಿ ಅಂಬಾನಿ ಬಂಕ್ ಬದುಕಬೇಕು. ಇವತ್ತು ಅಂಬಾನಿ ಬಂಕು ನಮ್ಮ ಕಾಲದಲ್ಲಿ ಅಂಬಾನಿ ಕ್ಲೋಸ್ ಮಾಡಿಬಿಟ್ಟಿದ್ದ ಬಂಕು. ಯಾಕಂದ್ರೆ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ, ಅವನಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೈ ಮಾಡಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಅವನಿಗೆ ಕಾಂಪೀಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ಭಾರತ ಸರ್ಕಾರದ ಎಲ್ಲ ಬಂಕ್ಗಳಿಗಿಂತ ₹1 ಕಮ್ಮಿನಲ್ಲಿ ಇವತ್ತು ರಿಲಯನ್ಸ್ ಬಂಕ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ನಾವು? ಮಾಡದೇ ಇರೋ ಸಾಧನೆಯನ್ನು ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ದಾರೆ. ನೀವು ವಿರೋಧ ತಪ್ಪುಗಳನ್ನು ಒಬ್ಬರು ಮಾತಾಡ್ತಾ ಇದ್ರಿ, ಇನ್ಯಾರು ಮಾತಾಡ್ತಾ? ಆಯ್ತು ಸರ್, ಇರ್ಲಿ. ಈಗ ನಾವು ಇದೇ ಮಾತನಾಡ್ತಾ ಇದೀವಿ, ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಲ್ಲ? ನೀವು ದಯವಿಟ್ಟು ವ್ಯಾಪಕವಾಗಿ ಚರ್ಚೆ ಬೇರೆ ಕೇಳ್ರಿ. ಚುನಾವಣೆ ವಿಚಾರ ಇದೇ ಚುನಾವಣೆ ವಿಚಾರ ರೀ. ನೋಡ್ರಿ, ಒಂದ್ ನಿಮಿಷ, ಇದೇ ಚುನಾವಣೆ ವಿಚಾರ ಇದೆ. ಶಾಸಕರು ಗುಬ್ಬಿ ಅದ್ ಶಾಸಕರು ಬಿಡ್ರಿ, ಅಲ್ಲ ಕಾಂಟ್ರವರ್ಸಿ ಆಯ್ತ್ರಿ, ಕಾಂಟ್ರವರ್ಸಿ ಇರ್ಲಿ. ಈ ಗುಬ್ಬಿ ಶಾಸಕರ ಆಮೇಲೆ ಮಾತನಾಡಿ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ? ಅದಕ್ಕೆ ನೀವು ಬಿಜೆಪಿ ಇದನ್ನೇ ಕೇಳಿ. ಮೈ ರಿಕ್ವೆಸ್ಟ್ ಈಸ್ ಡೈವರ್ಷನ್ ಆಗೋದು ಬೇಡ. ಈ 10 ವರ್ಷದಲ್ಲಿ ಬರೀ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರೋದಾಗಿದೆ. ಮೂಲಭೂತ ಬಗ್ಗೆ ಚರ್ಚೆ ಮಾಡೋಣ. ಆಯ್ತು, ನಮ್ಮ ಗುಬ್ಬಿ ಶಾಸಕರ ಏನನ್ನು ಹೇಳಿದ್ರೆ ನೀವು ಅವ್ರನ್ನ ಕೇಳಿ, ನಾನು ಕೇಳಿಸ್ಕೊಂಡಿಲ್ಲ ಅದನ್ನ. ಇದು ಮೂಲಭೂತ ಇದೇನು ಪ್ರಶ್ನೆಗಳಿದಾವೆ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ನಮ್ಮ ವಾದ. ಈಗ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ನಾನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ನಮ್ಮ ವಿರೋಧಿಗಳು ಕೂಡ ಹೇಳಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು. ಯಾರು ಪ್ರಹ್ಲಾದ್ ಜೋಶಿ ಅವರು ಏನು ಅಭಿವೃದ್ಧಿ ಏನ್ ಮಾಡಿದಾರಂತೆ? ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ನೇರವಾಗಿ ಅಲ್ರಿ, ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಸಂಸದರು ಅವರವರ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಬಿಜೆಪಿ ಇದ್ದಾಗ ಬಿಜೆಪಿ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಮಾಡಿದ್ದಾರೆ. ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅದ್ರ ವೈಫಲ್ಯತೆ ಬಗ್ಗೆ ಮಾತನಾಡ್ತಾ ಇದೀವಿ. ರೋಡ್ ಆಗಿದೆ. ಇವತ್ತು ಬೂಟ್ ರೋಡ್ಗಳು ಎಷ್ಟು ಮಾಡಿದ್ದಾರೆ ಇವ್ರ ಕಾಲದಲ್ಲಿ? ಬೂಟ್ ರೋಡ್ಗಳು ಸ್ವಂತ ಕೇಂದ್ರ ಸರ್ಕಾರದ ರೊಕ್ಕನಾ? ಬೂಟ್ ರೋಡ್ ಏನು ಕೇಂದ್ರ ಸರ್ಕಾರದ ರೊಕ್ಕ ಏನ್ರಿ? ಎಲ್ಲ ಈ ಮೈಸೂರು ಹೈವೇ ಯಾರು ರೋಡ್ ಅದು? ಈಗ CAG ರಿಪೋರ್ಟ್ ಪ್ರಕಾರ ಎಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ ಹೊಸ ಹೈವೇಗಳು ಆಗಿದ್ದಾವೆ ಅದ್ರ ಮೇಲೆ ದೊಡ್ಡ ಪ್ರಮಾಣದ ಹಗರಣ ಇದೆ. ಯಾವುದು ನೈಡಾ ಯಾವ್ದು ಕಾರಿಡಾರ್ ಇದೆ, ಕಾರಿಡಾರ್ 25 ಕೋಟಿ ಇರ್ತಕ್ಕಂಥ ಒಂದು ಕಿಲೋಮೀಟರ್ ಆಗ್ತಕ್ಕಂಥ ರಸ್ತೆ ಸುಮಾರು 250 ಕೋಟಿಗಾಗಿದೆ. ನಾವು ಹೇಳಿರ್ತಕ್ಕಂಥದ್ದಲ್ಲ, ಕ್ಯಾಗ್ ರಿಪೋರ್ಟ್. ಇದ್ರ ಬಗ್ಗೆ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು. ಸರ್, ನೀವು ಅವ್ರನ್ನ ಬಹಿರಂಗ ಚರ್ಚೆ ಕರೆಯೋದು ನಾವು ಅಲ್ರಿ, ನೀವು ಕೇಳ್ರಿ, ಅಲ್ರಿ ನೀವು ಚರ್ಚೆಗೆ ಕರೀದ್ ನಾವು ಕೇಳಿದ ಪ್ರಶ್ನೆ ಉತ್ತರ ಕೇಳ್ಬಿಡ್ರಿ. ಏನ್ ಸರ್ ಕ್ಯಾಗ್ ರಿಪೋರ್ಟ್ ಹೇಳಿ ಸರಿಯೋ ತಪ್ಪಂತ ಕೇಳಿಲ್ಲ ಅವ್ರನ್ನ. ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು? ಇದನ್ನ ಕೇಳ್ರಿ. ಇವತ್ತು ಅಲ್ಲ ಕೇಳ್ರಿ ಅಂತ ಹೇಳ್ತೀರ, ಅದು ಕೊಡಲ್ಲ ಜನಕ್ಕೆ ತೋರಿಸ್ರಿಲ್ಲ. ಈಗ ಅಲ್ರಿ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರು ಉತ್ತರ ಕೊಡ್ಲಿ. ನಾನು ಸಂತೋಷ್ ಲಾಡ್ ಭಯಕ್ಕೆ ಇಟ್ಕೊಂಡಾರೆ, ಅವನಿಗೆ ಕೆಲ್ಸಕ್ಕೆ ಇಟ್ಕೊಂಡಾರೆ, ಈ ರೀತಿ ಮಾತಾಡ್ತಕ್ಕಂಥ ಸರಿಯಲ್ಲ. ಮತ್ತೆ ಮೋದಿ ಇವ್ರಿಗೆ ಏನ್ ಇಟ್ಕೊಂಡಾರೆ? ಮತ್ತೆ ಅಲ್ಲ, ಮೋದಿ ಇವ್ರಿಗೆ ಏನ್ ಇಟ್ಕೊಂಡಾರಂತೆ? ಈ ಕ್ಷೇತ್ರದಲ್ಲಿ 4 ಶಾಸಕರು ಕಾಂಗ್ರೆಸ್ನವರು ಇದ್ದೀರಿ, ನಿಮ್ಗೆ ಕೆಲವೊಂದು ಕ್ಷೇತ್ರಗಳಲ್ಲಿಯೇ ಬಿಜೆಪಿಗೆ ಲೀಡ್ ಬರ್ತದೆ. ಯಾಕೆ ಸರ್ ಆಗಿದ್ರೆ? ಅಲ್ರಿ, ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಹಜ ಇದೆ. ಇದೇನು ಇವಾಗ ಅಲ್ಲ. ಕೆಳಗೆ ವೋಟಿಂಗ್ ಮಾಡೋದು, ಮೇಲ್ ವೋಟಿಂಗ್ ಮಾಡೋದು, ಕೆಳಗೆ ವೋಟಿಂಗ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಕಾಮನ್ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡಲ್ಲ. ಈಗ ನಮ್ಮ ಚರ್ಚೆ ಇರ್ತಕ್ಕಂಥದ್ದು 10 ವರ್ಷದ ಖಂಡಿತವಾಗಿ ಲೂಡ್ ಕೊಡ್ತಾರೆ. ಧಾರವಾಡ ಜಿಲ್ಲೆ ಲೋಕಸಭಾ ಕ್ಷೇತ್ರ 11 ಲಕ್ಷಕ್ಕಿಂತಲೂ ಹೆಚ್ಚು ಅಹಿಂದ ಮತಗಳಿವೆ. ಹೌದು, ಇವುಗಳು ಬಿಜೆಪಿ ಅಥವಾ ಬೇರೆ ಪಾರ್ಟಿಗಳ ತಪ್ಪು ಹೋಗಿದೆ. ಅದನ್ನು ಕ್ರೋಢೀಕರಿಸಲಿಕ್ಕೆ
ಸರ್ ತಂತ್ರ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಅವ್ರದ್ದು ಏನಾಗಿದೆ ಗೊತ್ತಾ ಸರ್, ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎನಿ ಬಟ್ ಇಟ್ಸ್ ರಿಯಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಟುಡೇ. ಇವತ್ತು ನಿಮಗೂ ಅಷ್ಟೇ ತೋರಿಸಿದ್ರೆ ನೀವು ಪಾಪ್ಯುಲರ್ ಆಗ್ತೀರಿ. ನಾನು ಬೇಕಿದ್ರೆ ವಾದ ಬೇಕಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಬರೀ 10 ವರ್ಷ ಅವ್ರನ್ನೇ ನೋಡಿದ್ರೆ ಏನು ನೆಗೆಟಿವ್ ಇಲ್ಲ ಏನ್ರಿ? ಕೇಂದ್ರ ಸರ್ಕಾರದ ಏನು 10 ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಒಂದು ನಿಮಿಷ. ನೆಗೆಟಿವೇ ತೋರಿಸೋದಿಲ್ಲ ಅಂದಮೇಲೆ ಮತ್ತೆ ಪಾಸಿಟಿವ್ ಆಗೇ ಆಗ್ತಾರೆ ಮನುಷ್ಯ. ಬೆಳಗ್ಗಿನ ಸಾಯಂಕಾಲ ಈಗ ಓಪನ್ ಮಾಡಿರಿ ಟಿವಿ, ಯಾವುದು ನೋಡ್ರಿ EVM ಎದಕ್ಕೆ ಮಾಡಿದ್ವಿ ನಾವು? ಎಲೆಕ್ಟ್ರಾನಿಕ್ ಮಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮ್ಮಿ ದಿನದಲ್ಲಿ ಆಗ್ಬೇಕಂತ ಹೇಳಿ. ಇವತ್ತು 90 ದಿನವರೆಗೆ ಈ ದೇಶದಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇದೆ. ಎದಕ್ಕೆ? ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡಬೇಕು. ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು, ಇಡೀ ದೇಶ ಕೇಳಬೇಕು. ಮನ್ ಕಿ ಬಾತು, ಭಾಷಣ, ಪೂರಿ ಬಾತು, ಚೌಚೌ ಬಾತು ಇವೇ ಕೇಳ್ಬೇಕು. ಏನು ಅವರೇ ಹೇಳ್ಕಂತಾರೆ, ಮತ್ತೆ ಜನಕ್ಕೆ ತೋರಿಸ್ತಾರೆ. ಅದು ಬೆಂಕಿ ಬರ್ತಾವೆ, ಹಿಂಗ್ ಬರ್ತದೆ, ಬೆಂಕಿ ಬರ್ತದೆ, ಅಲ್ಲಿದ್ ಬೆಂಕಿ ಬಂತು, ಇಲ್ಲಿದ್ ಬೆಂಕಿ ಬಂತು, ಇಲ್ಲಿದ್ ಬಂಕ್, ಅಲ್ಲಿದ್ ಬೆಂಕಿ ಬಂತು. ಬಡತನ ಬಗ್ಗೆ ಮಾತಾಡ್ತಾರ? ಇಲ್ಲ. ಆಯ್ತ್ರಿ, ನಮ್ಮ ವಾದ ಇದೆ, ಅವ್ರಿಗೆ ಮಾತಾಡಕ್ಕೆ ಲೆಟ್ ಹಿಮ್ ಡೂ ಅ ಪ್ರೆಸ್ ಮೀಟ್. ಮೈ ರಿಕ್ವೆಸ್ಟ್ ಟು ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೇಳ್ತದೆ, ನೀವು ಪ್ರೆಸ್ ಮೀಟ್ ಮಾಡಿ. ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು? ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿ ಒಂದ್ಸಲಿ. ಅದ್ರಿ ಹೇಳಿಕೆ ಕರ್ಕೊಂಡು ಹೋಗ್ತದ್ದು ನಮ್ಮ ವಿಚಾರಗಳು ತೋರ್ಸಕ್ಕನ್ನೋದು ಮಾಧ್ಯಮದವರೇ. ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ, ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ. ಕೆಲವ್ರು ಕೊಡ್ತಾ ಇದಾರಿಲ್ಲ ಅಂತಲ್ಲ, ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ. ನೋಡೋಣ ಎಲ್ಲ ಮೋದಿ ಗಾಳಿ ಟೆಸ್ಟ್. ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇದ್ದರೆ ಟಿವಿಗೆ ಹಾಕಿರಿ ಆಡ್ಬೇಕು. ನಿಮಗೆ ಪೇಪರ್ ತೆಗಿಂಗಿಲ್ಲ. ಯಾವುದೋ ಒಂದು ಪಟ್ನಾ ಕಟ್ಟ ಪೇಪರ್ ನೋಡ್ರಿ ಮೋದಿ ಫೋಟೋ ಇರ್ತೀವಿ, ಪಟ್ನಾ ಕಟ್ಟ ಫೋಟೋ ಕೂಡ ನೋಡ್ರಿ ಮೋದಿ ಫೋಟೋ. ಈ ಥರ ಪಬ್ಲಿಸಿಟಿ ತೊಗೊಂಡ್ರಿ ಏನು ಮತ್ತೆ ನೀವೇನು ಸಾಧನೆ ಮಾಡ್ದಂಗೆ ಆಯ್ತು ನೋಡ್ರಿ. ನಿಮಗೆ ಬೆನಿಫಿಟ್ ಆಗ್ಬೋದು, ನೀವು ಬೇಕಿದ್ರೆ ಇನ್ನೊಂದ್ಸಲಿ ಗೆಲ್ತಿರೋ ಸೋಲ್ತಿರೋದಲ್ಲ, ಬಟ್ ದೇಶ ಅಂತೂ ಕಂಟಿರುವಾಗ ಹಾಳಾಗ್ತದೆ. ದೇಶ ಹಾಳಾಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದ್ರೆ. ಹೌದಿದೆ. ಇವತ್ತು ಹರಿಯಾಣದಲ್ಲಿ ಪಂಜಾಬ್ ಬಾರ್ಡರ್ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು? ಸ್ವಾತಂತ್ರ್ಯ ಇಲ್ಲ. ನಿಮಗೆಲ್ಲ ಸ್ವಾತಂತ್ರ್ಯ ಇದೆ? ನಿಮಗೆ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಸ್ವಾತಂತ್ರ್ಯ ಇದೆಯಾ? ಚರ್ಚೆ ಮಾಡೋಣ ಬೇಕಿದ್ರ ಬಗ್ಗೆ. ಅದೇ ಅಲ್ರಿ, ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾ ಖಾನೆ ದೂಂಗಾ, ನಾ ಕಿಸಿಗೂ ಖಾನೆ ದೂಂಗಾ. ಇವತ್ತು 6,500 ಕೋಟಿ ಅವರೇ ತಂದು ನುಂಗಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು. ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಾ ಇದ್ದಾರೆ. ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ. ಅವ್ರಿಗೆ ಗುರ್ತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, 37% ಏನೋ ಅವ್ರು ಓಟನ್ನು ತಗೊಂಡು ಕಳೆದ ಬಾರಿ. ಈ ಬಾರಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 29 or 30%. ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ. ಈಗ ಅವ್ರಿಗೆ ಗುರ್ತಿದೆ. ಈ ಸರ್ವೆ ಅವರಿಗೆ 160ರಿಂದ 180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ. ಈಗ EVM ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರಿ ಇನ್ನೇನಿದೆ ಈ ದೇಶದಲ್ಲಿ? ಬೇರೆ ಏನಿದೆ ಹೇಳ್ರಿ? ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಮೋದಿ ಬಿಟ್ರಿ ಇನ್ನೇನಿಲ್ಲ ಈ ದೇಶದಲ್ಲಿ. ಹಂಗೆ ಆಗಿದೆ ಅಲ್ಲ. ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮ ಇದ್ದಂಗೆ ಅದು. ಯಾವುದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ಅಲ್ಲ, ಎಲ್ಲ ವಾಷಿಂಗ್ ಪೌಡರ್ ನಿರ್ಮ.